ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವಾಗ ಕಾನ್ಸ್ಟೇಬಲ್ ಪೋಸ್ಟ್ಗೆ ಕಾಲ್ ಫಾರ್ ಮಾಡವ್ರೆ. 4,000 ಪೋಸ್ಟ್ಗೆ 4 ಲಕ್ಷ ಅಪ್ಲಿಕೇಶನ್ ಬಂದವಂತೆ. PUC ಪಾಸ್ ಆಗಿದ್ರೆ ಸಾಕು ಅಂದರೆ ಡಿಗ್ರಿ, ಡಬಲ್ ಡಿಗ್ರಿ, PhD, ಇಂಜಿನಿಯರಿಂಗ್ ಮಾಡಿದವರೆಲ್ಲ ಅಪ್ಲೈ ಮಾಡ್ಕೊಂಡು ಕೂತವ್ರಂತೆ. ನಿರುದ್ಯೋಗ ಯಾವ ಲೆವೆಲ್ಗಿದೆ ನೋಡಿ. ಹೊಸ್ದಾಗಿ ಅಪ್ಲೈ ಮಾಡಿದವ್ರ ಕತೆ ಹಿಂಗಾದ್ರೆ ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಚಾಕರಿ ಮಾಡ್ತಿರೋದು ಇನ್ನೊಂಥರ ಟ್ರಾಜಿಡಿ. ಊರು ಬಿಟ್ಟು ಬಂದು 10 ವರ್ಷ ಆದರೂ ಟ್ರಾನ್ಸ್ಫರ್ಗಳಾಗ್ತಾ ಇಲ್ಲ. ಬಡತನದ ಮನೆಗಳಲ್ಲಿ ಹುಟ್ಟಿ ಕಷ್ಟಪಟ್ಟು ಓದಿ ಡಿಪಾರ್ಟ್ಮೆಂಟಲ್ಲಿ ನೌಕರಿಗೆ ಗಿಡಿಸ್ಕೊಂಡವ್ರಿಗೆ ಬಟ್ಟೆ ಕಟ್ಟಿ ಓದಿದ ಅಪ್ಪ ಅಮ್ಮನ್ನ ವಯಸ್ಸಾದ ಕಾಲದಲ್ಲಿ ಜೊತೆಯಲ್ಲಿ ನೋಡ್ಕೊಳಕ್ಕಾಗ್ತಿಲ್ವಲ್ಲ ಅನ್ನೋ ಕೊರಗು. ನಮ್ಮ ಕಾನ್ಸ್ಟೇಬಲ್ಗಳ ಲೈಫ್ ಸಿಕ್ಕಾಬಟ್ಟೆ ಕಷ್ಟ ಕಂಡ್ರಿ. ಸಣ್ಣ ಸಂಬಳ, ಕೆಲಸ ಮಾತ್ರ ಕೈ ತುಂಬ ಮಾಡಬೇಕು. 12 ಅವರ್ ಡ್ಯೂಟಿ ಅಂತ ಬಂದರೆ ಮನೆಗೆ ವಾಪಸ್ ಹೋದಂಗೆ 14 ಆದರೂ ಆಗ್ಬೋದು, 16 ಅವರ್ ಆದರೂ ಆಗ್ಬೋದು. ಮಳೆ ಬಂತು ಅಂತ ನಾವೆಲ್ಲ ಓಡೋ ಮನೆ ಸೇರ್ಕೊಂಡ್ರೆ ಇವುಗಳು ಬೀದಿಲಿ ನಿಂತ್ಕೊಂಡು ಬಿದ್ದೋಗಿರೋ ಮರಗಳನ್ನ ಸೈಡಿಗೆ ಸರಿಸ್ಬೇಕು. ಗಲಾಟೆ ಆಗಲಿ, ದೊಂಬಿ ಆಗಲಿ, ಎದುರಿಗೆ ಎದೆ ಕೊಟ್ಟು ನಿಂತ್ಕೊಂಡು ಒದೆ ತಿನ್ನಬೇಕು. ಊರೆಲ್ಲ ಭರ್ಜರಿ ಹಬ್ಬ ಮಾಡ್ಕೋತಿದ್ರೆ ಇವ್ರಿಗೆ ಅವತ್ತೇ ಹೆವಿ ಡ್ಯೂಟಿ. ಅನ್ಯಾಯ ಅಂತ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು. ಇವುಗಳಿಗೆ ಏನೇ ಆದರೂ ಉಸಿರು ಬಿಡಂಗಿಲ್ಲ. ಕ್ರಿಮಿನಲ್ಗಳನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದಾಗ ಗುಂಡು ಹೊಡಿತಾನಲ್ಲ, ಅವಾಗೆಲ್ಲ ಕಾನ್ಸ್ಟೇಬಲ್ಗಳ ಮೇಲೇ ಹಲ್ಲೆ ಆಗೋದು. ಅದನ್ನೆಲ್ಲ ಹಲ್ಲು ಕಚ್ಕೊಂಡು ಸಹಿಸ್ಕೋಬೇಕು. ಸ್ಟೇಷನಲ್ಲಿ ಡ್ಯೂಟಿ ಮಾಡೋದು ಅಲ್ಲದೆ ಕೆಲವೊಂದು ಆಫೀಸರ್ಗಳು ಮನೆಯಲ್ಲೂ ಚಾಕರಿ ಮಾಡಬೇಕು. ಏನೇ ಆದರೂ ಎಲ್ಲೂ ತುಟಿ ಬಿಚ್ಚಿ ಮಾತಾಡಂಗಿಲ್ಲ. ಆ್ಯಕ್ಚುಯಲ್ ಆಗಿ ಹೇಳ್ಬೇಕು ಅಂತಂದರೆ ಡಿಪಾರ್ಟ್ಮೆಂಟಿಗೆ ಇವರೇ ಕಟ್ರಿ ನಿಜವಾದ ಹೀರೋಗಳು. ಆಫೀಸರ್ಗಳು ವರ್ಷಕ್ಕೊಬ್ರು ಬದಲಾಗ್ತಿರ್ತಾರೆ. ಇವ್ರುಗಳು ಮಾತ್ರ ವರ್ಷಗಟ್ಟಲೆ ಒಂದೇ ಕಡೆ ಕಾಲೂರು ನಿಂತ್ಕೊಂಡು ಬಡ್ದಾಡ್ತಿರ್ತವೆ. ಎಷ್ಟು ಮಾಡಿದ್ರು ಕಡೆಗೆ ಅನ್ನಿಸ್ಕೋಬೇಕು. ಸಿನಿಮಾಗಳಲ್ಲಿ ಪೇದೆಗಳನ್ನ ಪ್ಯಾದೆಗಳ ಥರ ತೋರಿಸ್ತಾರೆ. ಜನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಎಲ್ಲಾದರೂ ಫುಟ್ಪಾತಲ್ಲಿ ಒಂದು ಚಿತ್ರನ ಫ್ರೀಯಾಗಿ ತಿಂದರೆ ವಿಡಿಯೋ ಮಾಡಿ ಹಾಕ್ಕೊಡ್ತೀವಿ. ಅದನ್ನು ದೊಡ್ಡ ಸಾಧನೆ ಅಂತ ಶೋ ಕೊಡ್ಕೋತೀವಿ. ಮೇಲ್ ಕುಂತಿರೋರು ಕೋಟಿಗಟ್ಟಲೆ ಲೂಟಿ ಮಾಡಿದ್ರು ನಮ್ಮ ಕಣ್ಣಿಗೆ ಬೀಳಲ್ಲ. ಪಾಪ ದಿನ ಬೆಳಗಾದರೆ ಬೀದಿನಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡೋ ಬಡಪಾಯಿಗಳು ಫ್ರೀಯಾಗಿ ಒಂದು ಚಿತ್ರಾನ್ನ ತಿಂದ್ಬಿಟ್ರೆ ಮಹಾಪರಾಧ. ಇದು ನಮ್ಮಗಳ ಮನಸ್ಥಿತಿ. ಪೊಲೀಸರಿಂದ ದೌರ್ಜನ್ಯ ಆದಾಗ ಧ್ವನಿ ಎತ್ತಬೇಕು, ಭ್ರಷ್ಟಾಚಾರ ಮಾಡಿದಾಗ ಮಾತಾಡಬೇಕು ನಿಜ. ಹಾಗೇನೆ ಇವರು ಮನುಷ್ಯರೇ ಅಲ್ವಾ, ಕಷ್ಟಗಳು ಇವ್ರಿಗೂ ಬರ್ತಾವಲ್ವಾ. ನಮ್ಮನ್ನು ಕಾಯೋದಕ್ಕೆ ಅಂತ ನಿಂತಿರೋರ್ಗೆ ಅನ್ಯಾಯ ಆದಾಗ ನಾವು ಅವ್ರ ಜೊತೆಗೆ ನಿಂತ್ಕೋಬೇಕಾದ್ದು ನಮ್ಮ ಡ್ಯೂಟಿ ಅಲ್ವಾ. ನೋಡಿ, ಈ ಬೆಳಗಾವಿಯಿಂದನೋ, ಬಾಗಲಕೋಟೆಯಿಂದನೋ, ಬಿಜಾಪುರದಿಂದನೋ ಬಂದಿರೋ ಹುಡುಗರು ಮಂಗಳೂರಲ್ಲೋ, ಮೈಸೂರಲ್ಲೋ, ಕೋಲಾರದಲ್ಲೋ ಡ್ಯೂಟಿ ಮಾಡ್ತಿರ್ತಾರೆ. ಇವುಗಳು ಎಮರ್ಜೆನ್ಸಿ ಅಂದರೆ ಊರಿಗೆ ಹೋಗೋದಕ್ಕೆ 1.5 ದಿನ ಆಗಬೇಕು. ಊರಲ್ಲಿ ವಯಸ್ಸಾದ ತಂದೆ ತಾಯಿ ಇವರು ನೋಡ್ಕೊಳ್ಳೋದಕ್ಕೆ ಅಂತ ಬಿಡ್ತೀವಿ. ಹೆಂಡತಿ ಮಕ್ಕಳನ್ನ ಊರಲ್ಲೇ ಬಿಡಬೇಕು. 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸರಿ ಊರಿಗೆ ಹೋಗಿ ಬಂದರೆ ಅದೇ ಹೆಚ್ಚು. ಹೀಗಾಗಿ ಎಷ್ಟೋ ಸಂಸಾರಗಳು ಮುರಿದು ಬೀದಿಗೆ ಬರೋ ಸ್ಥಿತಿಗಳು ಬಂದ್ಬಿಟ್ಟಾವೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಡ್ಯೂಟಿ ಮಾಡೋರಿಗೆ 3 ವರ್ಷ ಆದಮೇಲೆ ಸ್ವಂತ ಜಿಲ್ಲೆಗಳಿಗೆ ಕಳಿಸೋ ವ್ಯವಸ್ಥೆ ಇತ್ತು. ಅದು 5 ವರ್ಷಕ್ಕೆ ಹೋಯಿತು. ಆಮೇಲೆ 7 ವರ್ಷ ಅಂತ ಆಯಿತು. ಇವಾಗ 10 ವರ್ಷ ಡ್ಯೂಟಿ ಮಾಡಿ ಬೇಡ್ಕೊಂಡ್ರು ಸ್ವಂತ ಜಿಲ್ಲೆಗೆ ಹೋಗೋ ಭಾಗ್ಯ ಇಲ್ಲ. ಎಕ್ಸ್ ಆರ್ಮಿ, ಕಪಲ್ ಟ್ರಾನ್ಸ್ಫರು ಅಷ್ಟೇನು ಸಮಸ್ಯೆ ಆಗ್ತಿಲ್ಲ. ಜನರಲ್ ಟ್ರಾನ್ಸ್ಫರ್ಗಳು ಆಗ್ತಾನೇ ಇಲ್ಲ. ದೊಡ್ಡವರು ಇದ್ರ ಬಗ್ಗೆ ಒಂಚೂರು ದೊಡ್ಡ ಮನಸ್ಸು ಮಾಡಬೇಕು. ಕಾನ್ಸ್ಟೇಬಲ್ ಕಷ್ಟಗಳಿಗೆ ಕಿವಿ ಕೊಡಬೇಕು ಅಂತ ನಮ್ಮ ಕಳಕಳಿಯ ಮನವಿ.